ದಾಸವಾಳ ಬಣ್ಣ ಬಣ್ಣದ ಹೂ ಬಿಡುವ ಅಲಂಕಾರಿಕ ಸಸ್ಯ ಅಂತ ನಮ್ಗೆಲ್ಲ ಗೊತ್ತು. ಆದರೆ ಇದರ ಔಷಧೀಯ ಗುಣಗಳ ಬಗ್ಗೆ ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ದಾಸವಾಳವನ್ನು ಆಯುರ್ವೇದದ ಚಿಕಿತ್ಸೆಯಲ್ಲಿ 5,000 ವರ್ಷಕ್ಕಿಂತ ಹಿಂದಿನಿಂದಲೂ ಬಳಸಲಾಗುತ್ತಿದೆ. ಈ ಸಸ್ಯದಲ್ಲಿ 300ಕ್ಕೂ ಹೆಚ್ಚು ವಿಧಗಳಿವೆ. ಆದ್ರೆ ಎಲ್ಲಾ ಸಸ್ಯಗಳು ಸೇವಿಸಲು ಯೋಗ್ಯವಲ್ಲ. ಹಿಬಿಸ್ಕಸ್ ರೋಸಾಸೈನೆಸಿಸ್ ಮತ್ತು ಹಿಬಿಸ್ಕಸ್ ಸಬ್ಡರಿಫಾ ಇವು ಸೇವಿಸಲು ಯೋಗ್ಯ ಮತ್ತು ಬಹಳಷ್ಟು ಔಷಧಿಗಳಲ್ಲಿ ಇವುಗಳನ್ನೇ ಬಳಸುತ್ತಾರೆ. ಸಂಸ್ಕೃತದಲ್ಲಿ ದಾಸವಾಳವನ್ನು ಜಪ, ರುದ್ರಪುಷ್ಪ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಚೈನಾ ರೋಸ್, ಶೂ ಫ್ಲವರ್ ಅಂತ ಕರೀತಾರೆ. ದಾಸವಾಳ ಮೂಲತಃ ಚೀನಾ ದೇಶದ್ದು ಅಂತ ಹೇಳಲಾಗುತ್ತೆ ಮತ್ತು ಈ ಹೂವಿನ ದಳಗಳನ್ನು ಶೂಗಳಿಗೆ ಹೊಳಪು ತರಲು ಬಳಸೋದ್ರಿಂದ ಇದನ್ನು ಶೂ ಫ್ಲವರ್ ಅಂತ ಕೂಡ ಕರೀತಾರೆ. ಔಷಧಿಗಳ ತಯಾರಿಕೆಯಲ್ಲಿ ಬಿಳಿ ದಾಸವಾಳ ಶ್ರೇಷ್ಠ ಅಂತ ಹೇಳಲಾಗುತ್ತದೆ. ಇದು ಆರ್ಗ್ಯಾನಿಕ್ ಆಸಿಡ್ಗಳಾದ ಮ್ಯಾಲಿಕ್ ಆಸಿಡ್, ಟಾಟಾರಿಕ್ ಆಸಿಡ್, ಅಸ್ಕಾರ್ಬಿಕ್ ಆಸಿಡ್, ಆಂಟಿ ಆಕ್ಸಿಡೆಂಟ್ಗಳಾದ ಬೆಟಾ ಕೆರೋಟಿನ್, ಆಂಥೋಸೈನಿನ್, ಮಿನರಲ್ಗಳಾದ ಕ್ಯಾಲ್ಸಿಯಂ, ಐರನ್, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಫಾಸ್ಫರಸ್, ಪೊಟ್ಯಾಷಿಯಂ, ಸೋಡಿಯಂ, ಜಿಂಕ್, ವಿಟಮಿನ್ ಬಿ, ಫೋಲಿಕ್ ಆಸಿಡ್ ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ದಾಸವಾಳ ಹೂವಿನ ಈ ಗಾಢವಾದ ಕೆಂಪು ಬಣ್ಣ ಏನಿದೆಯಲ್ಲ, ಇದು ಆಂಥೋಸೈನಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಇಂದ ಬಂದದ್ದು ಮತ್ತು ಈ ಆಂಟಿ ಆಕ್ಸಿಡೆಂಟ್ಗಳು ನಮ್ಮನ್ನು ಫ್ರೀ ರ್ಯಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತವೆ. ಅಂದ್ರೆ ಕ್ಯಾನ್ಸರ್ ಉಂಟಾಗಲು ಬಿಡುವುದಿಲ್ಲ. ದಾಸವಾಳವನ್ನು ನಾವು ಹೇಗೆ ಸೇವಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಮತ್ತು ಯಾವಾಗ ಸೇವಿಸಬೇಕು ಅಂತ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಇದರ ಆರೋಗ್ಯ ಲಾಭಗಳೇನು ಅಂತ ನೋಡೋಣ. ಈ ಹೂವು ವಿಶೇಷವಾಗಿ ಮಹಿಳೆಯರಿಗೆ ತುಂಬಾನೇ ಉಪಯುಕ್ತ. ದಾಸವಾಳ ಹೂವಿನ ರಸ ಹಾಲಿನಲ್ಲಿ ಸೇರಿಸಿ ಕುಡಿಯೋದ್ರಿಂದ ಋತುಚಕ್ರದಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ರೆ ಅದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಮೆನೋಪಾಸ್ ಸಮಯದಲ್ಲಿ ಇದು ತುಂಬಾನೇ ಉಪಯುಕ್ತವಾಗಿದೆ. ಪಿಸಿಒಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಯುಟಿಐ ಅಂದ್ರೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದಾಗ ದಾಸವಾಳ ಈ ಸಮಸ್ಯೆ ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ. ದಾಸವಾಳದ ಬೇರಿನ ಎಕ್ಸ್ಟ್ರಾಕ್ಟ್ಸ್ ಇವು ಎಸ್ಟ್ರೋಜನ್ ಹಾರ್ಮೋನಿನ ಉತ್ಪಾದನೆ ಪ್ರಚೋದಿಸುತ್ತವೆ. ಇದು ಅನೇಕ ಆರೋಗ್ಯ ಲಾಭಗಳನ್ನು ಹೊಂದಿದ್ರೂ ಕೂಡ ಗರ್ಭಿಣಿಯರು ದಾಸವಾಳ ಬಳಸಬಾರದು ಅಂತ ಹೇಳಲಾಗಿದೆ. ಆಯುರ್ವೇದದ ಪ್ರಕಾರ ದಾಸವಾಳ ಕಫನಾಶಕ ಮತ್ತು ಪಿತ್ತಶಾಮಕ ಗುಣ ಹೊಂದಿದೆ. ಅಂದ್ರೆ ನೆಗಡಿ, ಕೆಮ್ಮು ಇದ್ದಾಗ ಇದರ ಸೇವನೆ ಒಳ್ಳೆಯದು ಮತ್ತು ಇದು ಲಿವರ್ನ ಸಮಸ್ಯೆಗಳಿಗೂ ಒಳ್ಳೆಯದು. ಗಾಲ್ ಬ್ಲಾಡರ್ ಸ್ಟೋನ್ ಕರಗಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಇದು ಕೂಲಿಂಗ್ ಎಫೆಕ್ಟ್ ಹೊಂದಿರೋದ್ರಿಂದ ಬೇಸಿಗೆಯಲ್ಲಿ ಇದರ ಸೇವನೆ ತುಂಬಾನೇ ಒಳ್ಳೆಯದು. ದಾಸವಾಳ ಡೈಯುರೆಟಿಕ್ ಗುಣ ಹೊಂದಿದೆ. ಮೂತ್ರ ಹೆಚ್ಚು ತರಿಸುತ್ತೆ, ಕಿಡ್ನಿಗಳ ಆರೋಗ್ಯ ಕಾಪಾಡುತ್ತೆ. ಬ್ಲಡ್ ಥಿನ್ನಿಂಗ್ ಗುಣ ಹೊಂದಿದೆ. ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗುವ ಹಾಗೆ ಮಾಡುತ್ತೆ. ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತದೆ. ನಮ್ಮ ದೇಹದಿಂದ ಟಾಕ್ಸಿನ್ಸ್ ಹೊರಹಾಕಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಹೆಲ್ದಿ ಮಾಡುತ್ತದೆ. ಇದರ ಮತ್ತೊಂದು ವಿಶೇಷ ಗುಣ ಏನಂತಂದ್ರೆ ದಾಸವಾಳವನ್ನು ಚರ್ಮದ ನ್ಯಾಚುರಲ್ ಬೊಟಾಕ್ಸ್ ಅಂತ ಕರೀತಾರೆ. ಬೊಟಾಕ್ಸ್ ಅಂದ್ರೆ ಕ್ಲೋಸ್ಟ್ರಿಡಿಯಂ ಬೊಟುಲಿನಮ್ ಎಂಬ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುವ ವಿಷದಿಂದ ತಯಾರಿಸುವ ಔಷಧಿ. ಇದನ್ನು ಇಂಜೆಕ್ಷನ್ ರೂಪದಲ್ಲಿ ಡಾಕ್ಟರ್ಗಳು ಮುಖದ ವ್ರಿಂಕಲ್ಸ್ ಅಂದ್ರೆ ಸುಕ್ಕುಗಳನ್ನು ನಿವಾರಿಸಲು ಬಳಸುತ್ತಾರೆ. ಆದ್ರೆ ದಾಸವಾಳ ಒಂದು ನೈಸರ್ಗಿಕ ಬೊಟಾಕ್ಸ್ ಆಗಿ ಕೆಲಸ ಮಾಡುತ್ತದೆ. ಅಂದ್ರೆ ನಮ್ಮ ಚರ್ಮದಲ್ಲಿ ಕೊಲಾಜನ್ ಬೂಸ್ಟ್ ಮಾಡಿ ನಮ್ಮ ಚರ್ಮದ ಎಲಾಸ್ಟಿಸಿಟಿ ಹೆಚ್ಚಿಸಿ ಸ್ಕಿನ್ ಟೋನ್ ಸುಧಾರಿಸಿ ಹೊಳಪು ಹೆಚ್ಚಿಸುತ್ತದೆ. ದಾಸವಾಳದಲ್ಲಿರ್ತಕ್ಕಂಥ ಎಎಚ್ಎ ಅಂದ್ರೆ ಅಲ್ಫಾ ಹೈಡ್ರಾಕ್ಸಿ ಆಸಿಡ್ಗಳು ಇವು ಇರುವುದರಿಂದ ಸ್ಟ್ರಾಂಗ್ ಎಕ್ಸ್ಫೋಲಿಯೇಟಿಂಗ್ ಗುಣ ಹೊಂದಿದೆ. ಅಂದ್ರೆ ಡೆಡ್ ಸ್ಕಿನ್ ಸೆಲ್ಸ್ ತೆಗೆದು ಚರ್ಮದ ಜೀವಕೋಶಗಳಿಗೆ ಪೋಷಣೆ ನೀಡಿ ಮಾಯಿಶ್ಚರೈಸ್ ಮಾಡುತ್ತದೆ, ಚರ್ಮದ ಕಾಂತಿ ಹೆಚ್ಚಿಸುತ್ತದೆ. ದಾಸವಾಳ ಆಂಟಿ ಸ್ಪ್ಯಾಸ್ಮೋಡಿಕ್ ಗುಣ ಹೊಂದಿದೆ. ಅಂದ್ರೆ ಸ್ನಾಯು ಸೆಳೆತ ಕಡಿಮೆ ಮಾಡುತ್ತದೆ. ಇದು ಆಂಟಿ ಪೈರೆಟಿಕ್ ಗುಣ ಹೊಂದಿದೆ. ಅಂದ್ರೆ ಜ್ವರ, ನೆಗಡಿ ಕಡಿಮೆ ಮಾಡುತ್ತೆ. ಗುಲಾಬಿ ಹೂವಿನ ಗುಲ್ಕಂದ್ ಯಾವ ರೀತಿ ತಯಾರಿಸ್ತೀವಲ್ಲ, ಅದೇ ರೀತಿ ದಾಸವಾಳ ಹೂವಿನ ಗುಲ್ಕಂದ್ ತಯಾರಿಸಿ ತಿನ್ನಬಹುದು. ಇದು ನಮ್ಮ ಜೀರ್ಣಕ್ರಿಯೆ ಸುಧಾರಿಸಿ ಮಲಬದ್ಧತೆ ನಿವಾರಿಸುತ್ತದೆ. ದಾಸವಾಳ ಫ್ಲವನಾಯ್ಡ್ಗಳು ಮತ್ತು ಅಮೈನೋ ಆಮ್ಲಗಳಿಂದ ಸಮೃದ್ಧವಾಗಿರೋದ್ರಿಂದ ಹೇರ್ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ಕೆರಾಟಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದು ಕೂದಲಿಗೆ ಗಾಢವಾದ ಹೊಳಪು ನೀಡುತ್ತದೆ. ಕೂದಲು ಉದುರೋದು ನಿಲ್ಲುತ್ತದೆ. ಡ್ಯಾಂಡ್ರಫ್ ನಿವಾರಣೆ ಆಗುತ್ತದೆ. ಕೂದಲು ಸೊಂಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ದಾಸವಾಳ ಒಂದು ಶಕ್ತಿಶಾಲಿ ಆಂಟಿ ಡಿಪ್ರೆಸೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವಗಳು ಕೂಲಿಂಗ್ ಎಫೆಕ್ಟ್ ಹೊಂದಿದ್ದು ಮೂಡ್ ಸ್ವಿಂಗ್ ಆಗುವುದನ್ನು ನಿವಾರಿಸುತ್ತವೆ. ಸ್ಟ್ರೆಸ್, ಖಿನ್ನತೆ ನಿವಾರಿಸುತ್ತವೆ. ದಾಸವಾಳ ತಿನ್ನೋದ್ರಿಂದ ಅನಿಮಿಯಾ ಅಂದ್ರೆ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ದಾಸವಾಳ ಆಂಟಿ ಒಬೆಸಿಟಿ ಗುಣ ಕೂಡ ಹೊಂದಿದೆ. ನಮ್ಮ ದೇಹದಲ್ಲಿ ಇದು
AMPK ಅಂದ್ರೆ ಆಕ್ಟಿವೇಟೆಡ್ ಪ್ರೋಟೀನ್ ಕೈನೇಸ್ ಕಾಂಪೌಂಡ್ ಇದನ್ನು ಆಕ್ಟಿವೇಟ್ ಮಾಡುತ್ತದೆ. ಈ AMPK ರಾಸಾಯನಿಕ ಏನಿದೆಯಲ್ಲ, ಇದು ಬಹಳಷ್ಟು ಆಂಟಿ ಒಬೆಸಿಟಿ ಡ್ರಗ್ಸ್ ಗಳಲ್ಲಿ ಕಂಡುಬರುತ್ತೆ. ಈ ರಾಸಾಯನಿಕಗಳನ್ನು ಬಳಸುವ ಬದಲು ನೈಸರ್ಗಿಕವಾಗಿ ಸಿಗುವ ದಾಸವಾಳ ಬಳಸುವುದು ಒಳ್ಳೆಯದು. ದಾಸವಾಳ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗಾದ್ರೆ ದಾಸವಾಳ ನಾವು ಹೇಗೆ ಬಳಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು? ಮೊದಲನೇದಾಗಿ, ಇತ್ತೀಚಿನ ದಿನಗಳಲ್ಲಿ ದಾಸವಾಳ ಹೂವಿನ ಟೀ ಅಂದ್ರೆ ಹಿಬಿಸ್ಕಸ್ ಟೀ ತುಂಬಾನೇ ಫೇಮಸ್ ಆಗಿದೆ. 2 ರಿಂದ 3 ತಾಜಾ ದಾಸವಾಳ ಹೂಗಳನ್ನು 2 ಕಪ್ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಬಹುದು. ಅಥವಾ ತಾಜಾ ಹೂ ಸಿಗದೇ ಇದ್ದಾಗ ಈ ಹೂಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬಹುದು. ಈ ಪುಡಿಯನ್ನು 1 ಟೀ ಸ್ಪೂನ್ ಅಷ್ಟು ನೀರಿನಲ್ಲಿ ಹಾಕಿ ಕುದಿಸಿ ಹಿಬಿಸ್ಕಸ್ ಟೀ ಮಾಡಿ ಕುಡಿಬೇಕು. ಯಾವಾಗ ಕುಡಿದ್ರೆ ಒಳ್ಳೆಯದು ಅಂತಂದ್ರೆ ರಾತ್ರಿ ಮಲಗುವ ಮುನ್ನ. ಯಾಕೆಂದ್ರೆ ಇದು ನಮ್ಮ ಮಿದುಳು ನರಗಳನ್ನು ಶಾಂತ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ ಮತ್ತು ಚೆನ್ನಾಗಿ ನಿದ್ರೆ ತರಿಸುತ್ತದೆ. ಎಷ್ಟು ದಿನ ಬಳಸಬೇಕು ಅಂದ್ರೆ 2 ರಿಂದ 6 ವಾರಗಳ ಕಾಲ ಕುಡಿಬೇಕು. ಆಮೇಲೆ ಇದನ್ನ ಬಿಡಬಹುದು. ಅದು ಬೇಸಿಗೆಯಲ್ಲಿ ಇದನ್ನ ಕುಡಿಬೇಕು. ಇನ್ನು ಮೂಲವ್ಯಾಧಿ ಅಥವಾ ಪೈಲ್ ಸಮಸ್ಯೆ ಇದ್ದಾಗ ಇದನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಬಹುದು. ನೇರವಾಗಿ ತಾಜಾ ಹೂಗಳನ್ನು ಕೂಡ ತಿನ್ನಬಹುದು. ಎಲೆಗಳನ್ನು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿದ್ರೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಮತ್ತೊಂದು ವಿಶೇಷತೆ ಅಂದ್ರೆ ದಾಸವಾಳ ಹೂಗಳ ಉಪ್ಪಿನಕಾಯಿ ಕೂಡ ತಯಾರಿಸ್ತಾರೆ. ದಾಸವಾಳದ ಎಲೆಗಳನ್ನು ಕೂಡ ವಿಶೇಷ ರೀತಿಯಲ್ಲಿ ನಾವು ಬಳಸಬಹುದು. ಅದು ಹೇಗೆ ಅಂತಂದ್ರೆ, ಇಡ್ಲಿ ದೋಸೆ ತಯಾರಿಸುವಾಗ ಉದ್ದಿನ ಬೇಳೆ ಬದಲಾಗಿ ಅಕ್ಕಿಯೊಂದಿಗೆ ದಾಸವಾಳದ ಎಲೆಗಳನ್ನು ರುಬ್ಬಿ ಹಾಕಿದ್ರೆ ಇಡ್ಲಿ ದೋಸೆ ಇವು ಮೃದು ಆಗೋದು ಅಷ್ಟೇ ಅಲ್ಲ, ರುಚಿ ಕೂಡ ಆಗುತ್ತವೆ ಮತ್ತು ಆರೋಗ್ಯ ಲಾಭ ಕೂಡ ಸಿಗುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.